ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇಂದು ನಾವು ಬದುಕುತ್ತಿರುವ ಜಗತ್ತು ಸಂಪೂರ್ಣವಾಗಿ ಡಿಜಿಟಲ್ ಮಾಯವಾಗಿದೆ. ಕೈಯಲ್ಲೊಂದು ಸ್ಮಾರ್ಟ್ ಫೋನ್ ಮತ್ತೆ ಇಂಟರ್ನೆಟ್ ಇದ್ದರೆ ಸಾಕು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸುದ್ದಿಯನ್ನಾದರೂ ನಾವು ಕ್ಷಣಾರ್ಧದಲ್ಲಿ ತಿಳಿಯಬಹುದು. ಆದರೆ ಇದೇ ತಂತ್ರಜ್ಞಾನ ಇಂದು ನಮಗೆ ದೊಡ್ಡ ಶಾಪವಾಗಿಯೂ ಪರಿಣಮಿಸುತ್ತಿದೆ. ಅದಕ್ಕೆ ಪ್ರಮುಖ ಕಾರಣ ಫೇಕ್ ನ್ಯೂಸ್ ಅಥವಾ ಸುಳ್ಳು ಸುದ್ದಿಗಳು. ಇಂದು ಸತ್ಯಕ್ಕಿಂತ ವೇಗವಾಗಿ ಸುಳ್ಳು ಸುದ್ದಿಗಳು ಹರಡುತ್ತಿವೆ. ವಾಟ್ಸಪ್ ಫಾರ್ವರ್ಡ್ಗಳು, ಫೇಸ್ಬುಕ್ ಪೋಸ್ಟ್ಗಳು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಮೂಲಕ ಹರಡುವ ಒಂದು ಸಣ್ಣ ತಪ್ಪು ಮಾಹಿತಿ ಸಮಾಜದಲ್ಲಿ ದೊಡ್ಡ ಮಟ್ಟದ ದ್ವೇಷ, ಕೋಮು ಗಲಭೆ ಅಥವಾ ತಲ್ಲಣವನ್ನು ಸೃಷ್ಟಿಸಬಲ್ಲದು. ಇದೇ ಗಂಭೀರ ಪರಿಸ್ಥಿತಿಯನ್ನು ಅರಿತ ಕರ್ನಾಟಕ ಸರ್ಕಾರ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಂದು ಐತಿಹಾಸಿಕ ಮತ್ತು ಬಿಗಿ ಕ್ರಮಕ್ಕೆ ಮುಂದಾಗಿದೆ. ಅದುವೇ IDDTU ಅಂದ್ರೆ ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ಯಾಕ್ಲಿಂಗ್ ಯೂನಿಟ್ ಅಂತೇಳಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾದ್ರೆ, ನಾವು ಮೊದಲು ಸುಳ್ಳು ಸುದ್ದಿಗಳು ಹೇಗೆ ಬದಲಾಗುತ್ತಿವೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಡೀಪ್ ಫೇಕ್ ತಂತ್ರಜ್ಞಾನ. ಇಂದು ಕೃತಕ ಬುದ್ಧಿಮತ್ತೆ ಅಂದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನ ಬಳಸಿ ಒಬ್ಬರು ಆಡದ ಮಾತುಗಳನ್ನ ಆಡದಂತೆ, ಮಾಡದ ಮಾತುಗಳನ್ನ ಮಾಡಿದಂತೆ ಕೆಲಸಗಳನ್ನ ನೋಡಿ ಇವತ್ತು ವಿಡಿಯೋಗಳನ್ನ ಸೃಷ್ಟಿಸಲಾಗುತ್ತಿದೆ. ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಸಾಮಾನ್ಯ ಹೆಣ್ಣು ಮಕ್ಕಳ ಫೋಟೋಗಳನ್ನು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗುತ್ತಿದೆ. ಕೋಮು ಸೌಹಾರ್ದಕ್ಕೆ ಧಕ್ಕೆ. ಹಳೆಯ ವಿಡಿಯೋಗಳಿಗೆ ಇತ್ತೀಚಿನ ಘಟನೆಯ ಬಣ್ಣ ಬಳಿದು ಹರಡುವುದು, ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವುದು ಇಂದು ರಾಜಕೀಯ ಲಾಭಕ್ಕಾಗಿ ಹೆಚ್ಚಾಗಿದೆ. ಆರ್ಥಿಕ ಮತ್ತು ಆರೋಗ್ಯದ ಮೇಲಿನ ಪರಿಣಾಮ. ಕೋವಿಡ್ ಸಮಯದಲ್ಲಿ ಹರಡಿದ ಸುಳ್ಳು ಚಿಕಿತ್ಸೆಗಳು, ಬ್ಯಾಂಕ್ಗಳು ಮುಳುಗುತ್ತಿವೆ ಎಂಬ ಸುಳ್ಳು ಅಪವಾದಗಳು ಜನರ ಜೀವ ಮತ್ತು ಜೇಬಿಗೆ ಕತ್ತರಿ ಹಾಕಿದ್ದವು. ಇಂತಹ ಮಾಹಿತಿ ಅಸ್ವಸ್ಥತೆ, ಇನ್ಫಾರ್ಮೇಶನ್ ಡಿಸಾರ್ಡರ್ ಅನ್ನು ತಡೆಯಲು ಇಂದಿನ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕಠಿಣ ಕಾನೂನಿನ ಮೊರೆ ಹೋಗಿದೆ. ಏನಿದು IDDTU, ಇದರ ರಚನೆ ಹೇಗೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಸರ್ಕಾರ ತರುತ್ತಿರುವ ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ಯಾಕ್ಲಿಂಗ್ ಯೂನಿಟ್ IDTU ಅಥವಾ ಮಾಹಿತಿ ಅಸ್ವಸ್ಥತೆ ನಿಯಂತ್ರಣ ಘಟಕ ಕೇವಲ ಒಂದು ಸಾಮಾನ್ಯ ಸಮಿತಿಯಲ್ಲ, ಇದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ವಿಶೇಷ ವಿಭಾಗವಾಗಿದೆ. ಸೈಬರ್ ಕಮಾಂಡ್ ಅಡಿಯಲ್ಲಿ ಕಾರ್ಯ. ಈ ಘಟಕವು ಕರ್ನಾಟಕ ಪೊಲೀಸ್ ಇಲಾಖೆಯ ಸೈಬರ್ ಕಮಾಂಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಉನ್ನತ ಅಧಿಕಾರಿಗಳ ನೇತೃತ್ವ. ಈ ಒಂದು IDDTU ಇದನ್ನ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅಂದ್ರೆ DGP ಅಥವಾ ತತ್ಸಮಾನ ಶ್ರೇಣಿ, ಅದಕ್ಕಿಂತ ಉನ್ನತ ಶ್ರೇಣಿಯವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಹೊರಲಿದ್ದಾರೆ. ತಜ್ಞರ ತಂಡ. ಇದರಲ್ಲಿ ಕೇವಲ ಪೊಲೀಸರು ಇರುವುದಿಲ್ಲ, ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ತಜ್ಞರು, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಮತ್ತು ಫ್ಯಾಕ್ಟ್ ಚೆಕ್ ಮಾಡಲು ತರಬೇತಿ ಪಡೆದ IT ತಜ್ಞರು ಈ ತಂಡದಲ್ಲಿ ಇರುತ್ತಾರೆ. ಸಾರ್ವಜನಿಕರಿಗೆ ಸತ್ಯ ಪೋರ್ಟಲ್ ಕೊಡುಗೆ. ಈ ಯೋಜನೆಯ ಅತ್ಯಂತ ಸುಂದರ ಭಾಗವೆಂದರೆ ಇದರಲ್ಲಿ ಸಾಮಾನ್ಯ ಜನರಿಗೂ ಭಾಗಿಯಾಗಲು ಅವಕಾಶ ನೀಡಲಾಗಿದೆ. ಸರ್ಕಾರ ಇದಕ್ಕಾಗಿ ಸತ್ಯ ಎಂಬ ವಿಶೇಷ ವೆಬ್ ಪೋರ್ಟಲ್ ಅನ್ನ ಬಿಡುಗಡೆ ಮಾಡುತ್ತಿದೆ. satya.karnataka.gov.in ಅಂತೇಳಿ. ಇದು ಹೇಗೆ ಕೆಲಸ ಮಾಡುತ್ತದೆ ನಿಮ್ಮ ಅನುಮಾನಕ್ಕೆ ಉತ್ತರ ಇಲ್ಲಿದೆ ನೋಡಿ. ನಿಮಗೆ ವಾಟ್ಸಪ್ನಲ್ಲೂ ಅಥವಾ ಬೇರೆಲ್ಲೋ ಒಂದು ಸುದ್ದಿ ಬಂತು, ಅದು ನಕಲಿ ಇರಬಹುದು ಎಂದು ಅನುಮಾನ ಬಂದರೆ ನೀವೇ ನೇರವಾಗಿ ಆ ಪೋರ್ಟಲ್ಗೆ ಭೇಟಿ ನೀಡಿ ಆ ಲಿಂಕ್ ಅಥವಾ ಸ್ಕ್ರೀನ್ ಶಾಟ್ ಅನ್ನು ಅಪ್ಲೋಡ್ ಮಾಡಬಹುದು. ಇಲ್ಲಿ ಅದನ್ನ ಪರಿಶೀಲನೆ ಮಾಡಬಹುದು. ಫ್ಯಾಕ್ಟ್ ಚೆಕ್. IDDTU ನ ತಜ್ಞರ ತಂಡ ಆ ಸುದ್ದಿಯ ಮೂಲ ಯಾವುದು, ಅದು ನಿಜವೇ, ಹಳೆಯದನ್ನ ಎಡಿಟ್ ಮಾಡಲಾಗಿದೆಯೇ ಎಂದು ವೈಜ್ಞಾನಿಕವಾಗಿ ಪರಿಶೀಲಿಸುತ್ತದೆ. ಅದಾದ ನಂತರ ಇಲ್ಲಿ ವರದಿ ಸಲ್ಲಿಕೆ ಇರುತ್ತದೆ. ಪರಿಶೀಲನೆ ಮುಗಿದ ತಕ್ಷಣ ಆ ಸುದ್ದಿ ಸತ್ಯವೋ ಅಥವಾ ಸುಳ್ಳೋ ಎಂಬ ಅಧಿಕೃತ ವರದಿಯನ್ನು ನಿಮಗೆ ಕಳುಹಿಸಲಾಗುತ್ತದೆ ಮತ್ತು ಸಾರ್ವಜನಿಕರ ಜಾಗೃತಿಗಾಗಿ ಪೋರ್ಟಲ್ನಲ್ಲೂ ಪ್ರಕಟಿಸಲಾಗುತ್ತದೆ. ಕೇವಲ ಸತ್ಯ ಯಾವುದು ಎಂದು
ಹೇಳುವುದು ಅಷ್ಟೇ ಡಿಟಿಯು ಕೆಲಸವಲ್ಲ. ಸುಳ್ಳು ಸುದ್ದಿ ಹರಡುವ ಕಿಡಿಗೇಡಿಗಳಿಗೆ ಇದು ಸಿಂಹ ಸ್ವಪ್ನವಾಗಲಿದೆ. ಯಾವ ರೀತಿಯಾಗಿ ಇದು ಸಿಂಹ ಸ್ವಪ್ನವಾಗಲಿದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಸ್ವಯಂ ಪ್ರೇರಿತ ದೂರು. ಸಮಾಜದಲ್ಲಿ ಗಲಭೆ ಎಬ್ಬಿಸುವ ಕಂಟೆಂಟ್ಗಳನ್ನ ಈ ಘಟಕವೇ ಸ್ವಯಂ ಪ್ರೇರಿತವಾಗಿ ಪತ್ತೆ ಹಚ್ಚಿ ಎಫ್ಐಆರ್ ದಾಖಲಿಸುತ್ತದೆ. ಜೊತೆಗೆ ಪೋಸ್ಟ್ ಡಿಲೀಟ್. ಫೇಸ್ಬುಕ್, ಎಕ್ಸ್, ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಸಂಸ್ಥೆಗಳೊಂದಿಗೆ ನೇರ ಸಂಪರ್ಕ ಸಾಧಿಸಿ ಸಮಾಜಕ್ಕೆ ಮಾರಕವಾಗಿರುವ ಪೋಸ್ಟ್ಗಳನ್ನ ಕೆಲವೇ ಗಂಟೆಗಳಲ್ಲಿ ಇಂಟರ್ನೆಟ್ ಇಂದ ತೆಗೆದು ಹಾಕುವ ಅಧಿಕಾರ ಈ ಘಟಕಕ್ಕಿರುತ್ತದೆ. ಜೈಲು ಶಿಕ್ಷೆ ಮತ್ತು ದಂಡ. ಐಟಿ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಸುಳ್ಳು ಸುದ್ದಿ ಸೃಷ್ಟಿಸುವವರಿಗೆ ಮತ್ತು ಉದ್ದೇಶಪೂರ್ವಕವಾಗಿ ಫಾರ್ವರ್ಡ್ ಮಾಡುವವರಿಗೆ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತದೆ. ನೋಡಿ ವೀಕ್ಷಕರೇ, ಇವತ್ತು ಸರ್ಕಾರ ಎಂಥ ಕೆಲಸಕ್ಕೆ ಮುಂದಾಗಿದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೀರಾ. ಯಾಕೆ ಅಂತಂದ್ರೆ, ಇವತ್ತು ನಾವು ನೋಡುವಂತ ಅನೇಕ ವಿಡಿಯೋಗಳು ಅಥವಾ ಪೋಸ್ಟ್ಗಳಲ್ಲಿ ಅದು ಪ್ರಧಾನಮಂತ್ರಿಗೆ ಸಂಬಂಧಿಸಿರುವುದಾಗಿರ್ಬೋದು, ಇಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಸಂಬಂಧಿಸಿರೋದಾಗಿರ್ಬೋದು, ಅಥವಾ ಒಂದು ಸೆಲೆಬ್ರಿಟಿಗೆ ಸಂಬಂಧಿಸಿರುವಂತ ಯಾವುದೇ ಒಂದು ಪೋಸ್ಟ್ ವಿಡಿಯೋ ಬಂದ್ರೆ ನಾವು ಒಂದಕ್ಕೆರಡು ಸಾರಿ ಅದನ್ನ ಒಂದಷ್ಟು ಜನ ಪರಿಶೀಲನೆ ಮಾಡ್ತಾರೆ, ಒಂದಷ್ಟು ಜನ ಹಿಂದೂ ಮುಂದೆ ನೋಡಿದಿರನ ಅದನ್ನ ಫಾರ್ವರ್ಡ್ ಮಾಡುವಂತದ್ದು, ಸ್ನೇಹಿತರಿಗೆ ಶೇರ್ ಮಾಡುವಂತದ್ದು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅದು ಸುಳ್ಳು ಸುದ್ದಿನ ಅಥವಾ ಸತ್ಯನ ಅಂತ ಗೊತ್ತಾಗೋದ್ರೊಳಗೆ ಅದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹರಡಿಕೊಂಡಿರುತ್ತದೆ. ಇದನ್ನ ತಡಿಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಾರ್ವಜನಿಕರ ಚರ್ಚೆ ಮತ್ತು ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಂತೇಳಿ ಸರ್ಕಾರ ಕೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ನೋಡಿ, ಸರ್ಕಾರದ ಈ ಕ್ರಮಕ್ಕೆ ರಾಜ್ಯಾದ್ಯಂತ ದೊಡ್ಡ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಆದರೆ ಮತ್ತೊಂದೆಡೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತದೆಯೇ, ಸರ್ಕಾರದ ವಿರುದ್ಧದ ಟೀಕೆಗಳನ್ನು ಹತ್ತಿಕ್ಕಲು ಇದನ್ನು ಬಳಸಬಹುದೇ ಎಂಬ ಸಣ್ಣ ಆತಂಕ, ವಿರೋಧಗಳು ಇವೆ. ಆದರೆ ಸರ್ಕಾರ ಸ್ಪಷ್ಟಪಡಿಸುತ್ತಿರುವಂತೆ ಇದು ಪ್ರಜಾಪ್ರಭುತ್ವದ ಟೀಕೆಗಳಿಗಲ್ಲ, ಬದಲಿಗೆ ಸಮಾಜದ ಶಾಂತಿ ಕದಡುವ ಅಸ್ತ್ರಗಳ ವಿರುದ್ಧ ಮಾತ್ರ ಬಳಸಲಾಗುತ್ತದೆ. ಯಾವುದೇ ಕಾನೂನು ಯಶಸ್ವಿಯಾಗಬೇಕಾದರೆ ನಾಗರಿಕರ ಸಹಕಾರ ಮುಖ್ಯ. ನಮಗೆ ಬರುವ ಪ್ರತಿಯೊಂದು ಪೋಸ್ಟ್ ಅನ್ನು ಕ್ರೂಡಾಗಿ ನಂಬಿ ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡುವ ಮುನ್ನ ಇದು ನಿಜವೇ ಎಂದು ಯೋಚಿಸುವ ಜವಾಬ್ದಾರಿ ನಮ್ಮದಾಗಬೇಕು. ಹಾಗಾಗಿ ಕೊನೆಯದಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಡಿಜಿಟಲ್ ಲೋಕದ ಕಸವನ್ನ ಗುಡಿಸಲು ಕರ್ನಾಟಕ ಸರ್ಕಾರ ತರುತ್ತಿರುವ ಈ IDDTU ಮತ್ತು ಸತ್ಯ ಪೋರ್ಟಲ್ ಅತ್ಯಂತ ಸ್ವಾಗತಾರ್ಹ ಹೆಜ್ಜೆ. ಸುಳ್ಳು ಮುಖವಾಡ ಧರಿಸಿ ಸುದ್ದಿಗಳಿಗೆ ಕಡಿವಾಣ ಬಿದ್ದಾಗ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. ಬನ್ನಿ ನಾವು ಕೂಡ ಜವಾಬ್ದಾರಿತ ನಾಗರಿಕರಾಗಿ ಸುಳ್ಳು ಸುದ್ದಿಗಳನ್ನು ಹರಡುವ ವಿರುದ್ಧ ನಿಲ್ಲಿಸೋಣ ಎಂಬ ಸತ್ಯವನ್ನ ನಾವು ಕೂಡ ಬೆಂಬಲಿಸಬೇಕಾಗಿದೆ. ಯಾಕೆ ಅಂತಂದ್ರೆ, ತುಂಬಾ ವಿಡಿಯೋಗಳಲ್ಲಿ, ಪೋಸ್ಟ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂತೆ ಒಂದಷ್ಟು ಸೆಲೆಬ್ರಿಟಿಗಳದು ಮತ್ತೊಂದೊಂದಷ್ಟು ರಾಜಕಾರಣಿಗಳ ಫೋಟೋಗಳನ್ನ ಡೀಪೇಕ್ ಮಾಡಿ ಸುಳ್ಳು ಸುದ್ದಿಗಳು ಮಾಡಿದ್ದನ್ನು ನೋಡಿದೀವಿ. ಇದು ನಿಜ ಅನ್ಕೊಂಡು ನಾವು ನಂಬುವಷ್ಟು ಕೆಲವೇ ನಿಮಿಷಗಳಲ್ಲಿ ಅದು ಫೇಕ್ ಸುಳ್ಳು ಸುದ್ದಿ ಅಂತ ಬರುತ್ತದೆ. ಇದೆಲ್ಲದರಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ, ಇದು ಎಲ್ಲ ಕನ್ಫ್ಯೂಸ್ಗಳನ್ನ ನಾವು ಹೊರಗೆ ಬರೋದಕ್ಕಾಗಿ ಇವತ್ತು ಸತ್ಯ ಪೋರ್ಟಲ್ ಅನ್ನು ಜಾರಿಗೆ ತರ್ತಾ ಇದೆ. ಅದು ಯಾವ ರೀತಿ ಬಳಸಬಹುದು ಅನ್ನೋದೆಲ್ಲ ಕೂಡ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಮಗೆಲ್ಲ ತಿಳಿಸ್ಕೊಳ್ಳಿದೆ. ಇದು ಇವತ್ತಿನ ವಿಶೇಷ ವಿಡಿಯೋ ಮತ್ತೆ ಜಾಗೃತಿ ಮೂಡಿಸುವಂತ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.